ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸೊ ಈ ಮಂಗಳವಾರ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನನ್ನ ತಾಯಿ ಚಾಮುಂಡೇಶ್ವರಿ ಮುಳ್ಕಟಮ್ಮ ಆ್ಯಂಡ್ ದೆನ್ ಹುತ್ತನಹಳ್ಳಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಜ್ಯಕ್ಕೆ ಸುಭಿಕ್ಷ ತರಲಿ, ಒಳ್ಳೆ ಮಳೆ ಬರಲಿ, ಮುಂಗಾರು ಎಂಟ್ರಿ ಕೊಡಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ನಿಮ್ಮ ಕಾರ್ತಿಕ. ಸೊ ನೆಕ್ಸ್ಟ್ ಸಚಿವ ಯಾರು, ಏನು ಮೌಲ್ಯಮಾಪನ ಏನು ಅಂತ ಅಂದರೆ ಸ್ನೇಹಿತರೆ, ಇವರು ಇಲ್ಲದೆ ಇದ್ದರೆ ಈ ಇಲಾಖೆಯಲ್ಲಿ ಸೊ ನಿಮಗೆ ನಿಮ್ಮ ಮನೆಗಳ ಕಸ ಹೋಗೋದಿಲ್ಲ. ಸೊ ಇವ್ರು ಇಲ್ಲದೆ ಇದ್ದರೆ ಸ್ವಚ್ಛವಾಗಿರೋದಿಲ್ಲ. ಸೊ ನಿಮಗೆ ಈಗಾಗೆಲ್ಲ ಗೊತ್ತಾಗಿರಬೇಕು ಅಥವಾ ಗೊತ್ತಾಗದೇ ಇದ್ದರೆ, ಸೊ ನನ್ ಅದರ್ ದ್ಯಾನ್ ಪೌರ ಕಾರ್ಮಿಕರು ಒಳಪಡುವಂಥ ಇಲಾಖೆ, ಸೊ ಪೌರ ಆಡಳಿತ ಇಲಾಖೆ. ಸೊ ಯಾರಪ್ಪ ಏನು ಮಂತ್ರಿ ಅಂತ ಅಂದರೆ ಈ ಮನುಷ್ಯನ ನಾವು ನೋಡೇ ಇಲ್ಲ. ಸೊ ನನ್ ಅದರ್ ದ್ಯಾನ್ ಮುಸ್ಲಿಂ ಕೋಟಾದಲ್ಲಿ ರಹೀಮ್ ಖಾನ ಬೀದರಿಂದ ರಹೀಮ್ ಖಾನ್ ಮುಸ್ಲಿಂ ಅಂದ್ಬಿಟ್ಟು ಇವನಿಗೆ ಕೊಟ್ಟಿದ್ದಾರೆ. ಇವನ್ದೇನು ಅಂತ ಅಂದರೆ 3 ಬಾರಿ MLA ಆಗಿದ್ದಾನೆ, 2ನೇ ಬಾರಿ ಮಂತ್ರಿ ಆಗಿದ್ದಾನೆ. ಆದರೂ ಇವನ್ನ ಅದು ಯಾವಾಗ ನೋಡಿದ್ದೀವೋ ಯಾವಾಗ ಬಿಟ್ಟಿದ್ದೀವೋ ವಿ ಡೋಂಟ್ ನೋ. ಸೊ ಏನು ಆ ಇಲಾಖೆ ಕತೆ ಏನು ಎತ್ತ ಪೌರ ಆಡಳಿತದಲ್ಲಿ ಯಾರನ್ನಾದ್ರೂ ಪರ್ಮನೆಂಟ್ ಮಾಡಿದಾನ ಇಲ್ವಾ, ಏನೂ ಇಲ್ಲ. ಅಟ್ಲೀಸ್ಟು ಸ್ನೇಹಿತರೆ, ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ಪೌರಾಡಳಿತ ಇಲಾಖೆಯಲ್ಲಿ ಪ್ರತಿಯೊಂದು ಬರುತ್ತೆ ನಿಮಗೆ. ಏನು ಪುರಸಭೆಗಳು ಬರುತ್ತೆ, ಪುರಸಭೆಗಳಲ್ಲಿ ಬಂದಾಗ ನಗರಸಭೆಗಳು ಬರುತ್ತೆ, ಇದಕ್ಕೆಲ್ಲ ಟೌನ್ ಪ್ಲಾನಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಎಲ್ಲ ಬರುತ್ತೆ. ಆ ಒಂದು ಎಲ್ಲ ಒಂದು ಇದರಲ್ಲಿ ಆ ಒಂದು ಏನೋ ಕೆಲಸ ಮಾಡೋವಂಥ ನಮ್ಮ ಸ್ವಚ್ಛ ವರ್ಕರ್ಸ್ ಅಂತಲೇ ಹೇಳ್ಬೋದು. ಅಂದರೆ ಸ್ವಚ್ಛಂದವಾಗಿ ಪೌರ ಕಾರ್ಮಿಕರು ಇವ್ರ ಅಡಿಯಲ್ಲಿ ಬರ್ತಾರೆ. ಸೊ ಒಂದೇ ಒಂದಿನ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿದ್ರೆ ಒಂದೇ ಒಂದು ದಿನ ಅದು ಏನಾಗುತ್ತೆ, ಸೊ ಸ್ವಲ್ಪ ಇದಾಗುತ್ತೆ. ಅವ್ರೇನಾರ ಒಂದು ವಾರ ನಿಲ್ಲಿಸಿದ್ರೆ ಇನ್ನೊಂದು ಸ್ವಲ್ಪ, ಒಂದು ತಿಂಗಳೇನಾರ ನಿಲ್ಲಿಸ್ಬಿಟ್ರೆ ಇಡೀ ಒಂದು ವ್ಯವಸ್ಥೆನೇ ಗಬ್ಬು ನಾರುತ್ತೆ. ಸೊ ಅಂಥ ಒಂದು ಇಲಾಖೆ, ಅಂಥವರು ನಿಜವಾದ ಒಂದು ನಾವು ಅವ್ರು ಇವ್ರು ಅವನು ಇವನು ಅದು ಇದು ಅಂತ ಹೇಳ್ತೀವಲ್ಲ, ಫಿಲಮಲ್ಲಿ ಕ್ರಿಕೆಟರು ಅದು ಇದು ಅಂತ, ಅವ್ರು ಯಾರೂ ಅಲ್ಲ. ಸಮಾಜದ ನಿಜವಾದಂಥ ಒಬ್ಬ ಯಾರು ನಾಯಕರು ಅಂದರೆ ಇಂಥವ್ರೆ, ಯಾರು ಹೀರೋಗಳು ಅಂತ ಅಂದರೆ ಇಂಥವ್ರೆ. ನೋಡಿ ಸ್ನೇಹಿತರೆ, ಅವರು ಬೆಳಿಗ್ಗೆ ಹೊತ್ತು ಬರ್ತಾರೆ, ನಾವು ಕೊಡೋ ಕಸ ಇದು ಏನೇ ಇರಲಿ ಹೆಂಗೆ ಇರಲಿ ಅಸಹ್ಯ ಪಟ್ಕೊಳ್ಳಲ್ಲ, ಅದನ್ನು ತಗೊಂಡು ಹಾಕತ್ತಾರೆ, ಅದನ್ನು ನೀಟ್ ಮಾಡ್ತಾರೆ, ಅದನ್ನು ಮತ್ತೆ ಏನೋ ಸಪ್ರೇಷನ್ ಮಾಡ್ತಾರೆ, ಬೇರೆ ಮಾಡ್ತಾರೆ, ಎಲ್ಲ ಮಾಡಿ ತದನಂತರದಲ್ಲಿ ಅದನ್ನು ಎಲ್ಲಿಗೆ ಸೇರಿಸ್ಬೇಕೋ ಕಸದ ಒಂದು ರಾಶಿಗೆ ಹೋಗಿ ಸೇರಿಸ್ತಾರೆ. ಸೊ ನಾನು ಹೇಳೋದಿಷ್ಟೇ, ಇಂಥವ್ರಿಗೆ ಈ ಇಲಾಖೆಯಲ್ಲಿ ಪುಣ್ಯಾತ್ಮ ಏನು ಮಾಡಿದಾನೋ ಏನೋ ಎತ್ತ ನನಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, ಈ ಇಲಾಖೆ ತುಂಬ ಒಳ್ಳೆ ಇಲಾಖೆ. ಹಿಂದೆ ಎಲ್ಲ ತುಂಬ ಒಳ್ಳೊಳ್ಳೆಯವರು ಆಗಿದ್ದರು. ತದನಂತರದಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಕೆಲವ್ರನ್ನೆಲ್ಲ ಪರ್ಮನೆಂಟಾಗಿ ಮಾಡ್ಕೊಂಡ್ರು. ನಾನು ಹೇಳೋದಿಷ್ಟೇ, ಈ ಗುಂಡನ ಥರ ಇವನು ಕಾಲ ಕಳೆದುಬಿಟ್ಟಿದ್ದಾನೆ. ಅಟ್ಲೀಸ್ಟ್ ಇನ್ನು ಮುಂದೆನಾದ್ರೂ ಈ ಒಂದು ಪೌರ ಕಾರ್ಮಿಕರಿಗೆ ಒಂದು ಆರೋಗ್ಯ ಇಲಾಖೆಯಿಂದ ಅಥವಾ ಆರೋಗ್ಯವಾಗಿ ಅವ್ರಿಗೆ ಒಂದು 5 ಲಕ್ಷದ ಕಾರ್ಡು ಅಥವಾ ಮನೆಗಳು ಇನ್ನೊಂದು ಮಾಡ್ರೆಯ, ನಿಮ್ಮ ಯೋಗ್ಯತೆಗೆ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಆಗಿರ್ತೀರ, ತಗೋತೀರಾ, ಮಾಡ್ತೀರಾ, ಗೆದ್ದಿರ್ತೀರ. ಅಟ್ಲೀಸ್ಟು ನಿಮ್ಮ ಆತ್ಮಕಾರ ಅನ್ಸೋದೇನು ಬೇಡವಾ, ಸಮಾಜ ಜನಗಳು ಬಿಡಿ. ಇವನು ಭ್ರಷ್ಟ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಮಗೆ ಇವ್ರುಗಳ ಬಗ್ಗೆ, ಯಾಕೆಂದರೆ ಇವರೆಲ್ಲ ನಾರ್ತ್ ಕರ್ನಾಟಕ. ಬಟ್ ಸ್ಟಡಿ ಮಾಡಿದ ಸಂದರ್ಭದಲ್ಲಿ ಇವನು ಮುಸ್ಲಿಂ ಕೋಟಾದಿಂದ ಆಯ್ಕೆ ಆಗಿದ್ದಾನೆ. ಸೊ ಇದೊಂದು ಗೊತ್ತು. ಅದಾದಮೇಲೆ ಇಲಾಖೆಯಲ್ಲಿ ಅದೇನು ಮಾಡೋದಕ್ಕಾಗಲ್ಲ, ಇಟ್ಸ್ ಎ ಸಿಸ್ಟಮಲ್ಲಿ ನಾವು ಹೊಂದ್ಕೊಬಿಟ್ಟಿದ್ದೀವಿ. ಸೊ ರಹೀಮ್ ಖಾನ 0 ಸುತ್ತಿದ್ದಾರೆ. ಸೊ 10ಕ್ಕೆ 0 ರಹೀಮ್ ಖಾನ. ಅಟ್ಲೀಸ್ಟ್ ಇನ್ನು 2 ವರ್ಷದಲ್ಲಿ ಇವನು ಮೋಸ್ಟ್ಲಿ ಇರೋದು ಡೌಟು. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ DK ಕ್ಯಾಬಿನೆಟಲ್ಲಿ ಆಲ್ಮೋಸ್ಟ್ 20ರಿಂದ 25 ಜನನ ಒದ್ದೋಡ್ಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ನೋಡೋಣ, ಮೋಸ್ಟ್ಲಿ ಇವರೆಲ್ಲ ಔಟು. ಬಟ್ ಇವೊಂದು ಸಾಧನೆ 3 ವರ್ಷದಲ್ಲಿ ಏನೂ ಇಲ್ಲ, 0 ಸುತ್ತಿದ್ದಾನೆ. ಸೊ ಏನಂದರೆ ಬೀದರಲ್ಲಿ MP ಗೆದ್ದಿರೋದೇ ಇವ್ರಿಗೆ ಒಂದು ಸಾಧನೆ. ಸೊ ಎಳಸು ಪೀಚು ಬೀದರ್ನ ಪಪ್ಪು, ಸೊ ಯಾರು ಈಶ್ವರ್ ಖಂಡ್ರೆಯ ಮಗ. ಸೊ ಅವರು ಬಂದಿರೋದು ಇವರಿಬ್ರಿಗೂ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.